ಇವಾಗ ನಾವು ಮಂಗಳೂರು ಸ್ಟೈಲ್ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಅಕ್ಕಿಯನ್ನು ನೆನೆಸಿಡೋಣ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೀರನ್ನು ಬಸಿದ ನಂತರ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದರ ಜೊತೆಗೆ ಒಂದು ಸ್ವಲ್ಪ ಮಿಕ್ಕಿದ ಅನ್ನ ಇರುತ್ತಲ್ಲ ಅದು ಮತ್ತು ತೆಂಗಿನಕಾಯಿ ತುರಿ ಹಾಕೋಣ. ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದಕ್ಕೆ ಉಪ್ಪು ಹಾಕೋದು ಮರ್ತ್ಬಿಟ್ಟೆ, ಈಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇಷ್ಟು ಬಂದರೆ ಸಾಕು, ಜಾಸ್ತಿ ನೀರು ಮಾಡೋದಕ್ಕೆ ಹೋಗ್ಬೇಡಿ ನೋಡಿ. ಇವಾಗ ಒಂದು ತವ ತೊಗೊಂಡು ಇದಕ್ಕೆ ಎಣ್ಣೆ ಏನು ಬೇಕಂತಿಲ್ಲ, ನಾನ್ ಸ್ಟಿಕ್ ತವದಲ್ಲಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಇರ್ಬೋದು, ಎಣ್ಣೆ ಏನು ಬೇಕಾಗಿಲ್ಲ ಅದಕ್ಕೆ. ಈಗ ಮುಚ್ಚಿಡೋಣ. ಒಂದೆರಡು ನಿಮಿಷ ಆದ ನಂತರ ತೆಗೆದ್ರೆ ನೋಡಿ, ಅದು ತಾನಾಗಿ ಅದು ಬರುತ್ತೆ. ಈ ರೊಟ್ಟಿ ನಾವು ಎಬ್ಬಿಸ್ಬೇಕಂತೇನಿಲ್ಲ, ಕೈಯಲ್ಲಿ ಬೇಕಾದ್ರೆ ಎಬ್ಬಿಸ್ಬೋದು, ಬೇಕಾದ್ರೆ ಸೌಟಲ್ಲಿ ಬೇಕಾದ್ರೂ ಎಬ್ಬಿಸ್ಬೋದು ನೋಡಿ. ಈ ಥರ ಕೈಯಲ್ಲಿ ಎದ್ದು ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದನ್ನು ಚಟ್ನಿ ಅಥವಾ ಮೀನು ಸಾಂಬಾರು ಯಾವುದಾದ್ರು ಸಾಂಬಾರು ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ ಅದು.